ಇಂದಿನ ಪಾಠವನ್ನ ಪ್ರಾರಂಭ ಮಾಡೋಣ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿ ಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ನಿಗಮಕಲ್ಪತರೋರ್ಗಲಿತಂ ಫಲಂ ಶುಕಮುಖಾದಮೃತದ್ರವ ಸಂಯುತಂ ಪಿಬತ ಭಾಗವತಂ ರಸಮಾಲಯಂ ಮುಹುರಹೋ ರಸಿಕಾಃ ಭುವಿ ಭಾವುಕಾಃ. ದಾರಿದ್ರ್ಯ ದುಃಖಜ್ವರದಾಹಿತಾನಾಂ ಮಾಯಾ ಪಿಶಾಚಿ ಪರಿಮರ್ದಿತಾನಾಂ ಸಂಸಾರ ಸಿಂಧೌ ಪರಿಪಾತಿತಾನಾಂ ಕ್ಷೇಮಾಯ ವೈ ಭಾಗವತಂ ಪ್ರಗರ್ಜತಿ. ಸಾಂಕೇತ್ಯಂ ಪಾರಿಹಾಸ್ಯಂ ವಾ ಸ್ತೋಭಂ ಹೇಳನಮೇವ ವಾ ವೈಕುಂಠನಾಮಗ್ರಹಣಂ ಅಶೇಷಾಘಹರಂ ವಿದುಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಇಲ್ಲಿಯವರೆಗೆ 2 ಸ್ತೋತ್ರಗಳ ಪಾರಾಯಣ, ಜೊತೆಯಲ್ಲಿ ಹಿಂದಿನ ಪಾಠದ ಸ್ಪಷ್ಟವಾದಂತಹ ವಿವರಣೆಯನ್ನು ನಾವು ಕೇಳಿದ್ದೇವೆ. ಈಗ ಜಡಭರತ ರಹುಗಣ ರಾಜನನ್ನು ಕುರಿತು ಯಾವ ಮಾತುಗಳನ್ನ ಆಡ್ತಾನೆ, ಈ ವಿಷಯದ ಬಗ್ಗೆ ಸ್ವಲ್ಪ ನೋಡ್ತಾ ಹೋಗೋಣ. ಜಡಭರತನ ಉಪದೇಶ ಈ ರೀತಿಯಾಗಿದೆ. ಯಾವ ಮಾತುಗಳನ್ನ ರಹುಗಣರಾಜ ಹೇಳಿದ್ದಾನೋ ಅದೆಲ್ಲವನ್ನು ಕೂಡ ಸರಿ ಅಂತ ಹೇಳಿ ಅವನ ಅಹಂಕಾರಕ್ಕೆ ಪೆಟ್ಟು ಬೀಳುವಂತೆ ಮಾಡಿ ಅವನು ಅಯ್ಯೋ ನಾನಂದಿದ್ದು ತಪ್ಪಾಯ್ತು ಅಂತ ಅಂದುಕೊಳ್ಳುವಂತೆ ಮಾಡ್ತಾ ಇದ್ದಾನೆ. ಏನ್ ಹೇಳಿದ್ದ ರಹುಗಣರಾಜ? ನೀನು ಒಬ್ಬನೇ ಬಹಳ ದೂರದಿಂದ ಬಹಳ ಹೊತ್ತಿಂದ ಹೊತ್ಕೊಂಡು ಬಂದಿದ್ದಿ, ಬಹಳ ಆಯಾಸ ಆಗಿರಬೇಕು ಪಾಪ ನಿನಗೆ ಅಂತ ವ್ಯಂಗ್ಯವಾಗಿ ಹೇಳಿದ್ದಿ. ಇದ್ರ ಹೇಳೋ ಅಭಿಪ್ರಾಯ ಏನು? ನೀನು ಏನೂ ಹೊತ್ತಿಲ್ಲ, ಹೊತ್ಕೊಂಡವ್ರು ಇವರು, ತಪ್ಪಾದ ಹೆಜ್ಜೆಯನ್ನು ನೀನು ಹಾಕ್ತಾ ಇದ್ದಿ. ಪಲ್ಲಕ್ಕಿ ಭಾರವನ್ನು ಹೊತ್ಕೊಂಡು ನಿನಗೆ ನಡಿಲಿಕ್ಕೆ ಆಗ್ತಾ ಇಲ್ಲ ಅಂತ ಅಭಿಪ್ರಾಯವನ್ನು ಇಟ್ಕೊಂಡು ನನಗೆ ಹೇಳ್ತಾ ಇದ್ದೀಯಲ್ವಾ? ಹೌದು, ನೀನು ಹೇಳಿದ್ದು ಸರಿಯಾಗೇ ಇದೆ. ಯಾಕೆ ಅಂತಂದ್ರೆ ಭಾರವನ್ನು ಹೊರೋನು ನಾನು ಅಂತಾಗಿದ್ರೆ, ಅಥವಾ ದಾರಿಯಲ್ಲಿ ಸ್ವತಂತ್ರವಾಗಿ ನಡೆಯುವ ಸಾಮರ್ಥ್ಯ ನನಗಿದೆ ಅಂತಾಗಿದ್ರೆ, ಆವಾಗ ನೀನು ಹೇಳಿದ್ದು ತಪ್ಪು ಅಂತ ಆಗ್ತಾ ಇತ್ತು. ಅವನು ಹೇಳಿದ ರಾಜ ಏನು? ನೀನೇನು ಹೊತ್ಕೊಂಡು ಓಡಾಡ್ತಾ ಇಲ್ಲ, ನೀ ಹೇಳಿದ್ ಸರಿಯಾಗಿದೆ. ಯಾಕೆ? ಭಾರವನ್ನು ಹೊತ್ತವನು ನಾನಲ್ಲ, ದಾರಿಯಲ್ಲಿ ನಡೆಯುವ ಸಾಮರ್ಥ್ಯವೂ ನನಗಿಲ್ಲ. ಹಾಗಾಗಿ ನಾನು ಯಾವ ಕೆಲಸಗಳನ್ನು ಮಾಡಿದವನಲ್ಲ. ಯಾಕೆ? ನಮ್ಮ ಪ್ರತಿಯೊಂದು ಪ್ರವೃತ್ತಿಗಳು ಕೂಡ ಭಗವಂತನ ಇಚ್ಛೆಗೆ ಅನುಗುಣವಾಗಿ ಆಗತ್ತೆ. ಯಾವ ಕರ್ಮಗಳನ್ನು ಮಾಡುವುದರಲ್ಲೂ ಕೂಡ ನಾವು ಸ್ವತಂತ್ರರಲ್ಲ. ಭಾರವನ್ನು ಹೊತ್ತಿರೋದು ಭಗವಂತನ ಅನುಗ್ರಹದಿಂದ, ನಡೀತಾ ಇರೋದು ಕೂಡ ಆ ಭಗವಂತನ ಅನುಗ್ರಹದಿಂದ.
ಹಾಗಾಗಿ ಸ್ವತಂತ್ರವಾಗಿ ಯಾವ ಕರ್ಮಗಳನ್ನು ನಾನು ಮಾಡ್ತಾ ಇಲ್ಲ. ಇಷ್ಟೇ ಅಲ್ಲದೇನೆ ನನ್ನನ್ನು ಕುರಿತು ಹಂಗಿಸಿದಿ. ನೀ ಬಹಳ ಡುಮ್ಮ ಇದ್ದಿ, ಧಡೂತಿಯಾಗಿದ್ದಿ, ದಷ್ಟಪುಷ್ಟವಾಗಿದ್ದಿ ಅಂತ ಅನ್ನೋದನ್ನು ವ್ಯಂಗ್ಯವಾಗಿ ಹೇಳಿದ್ದ ರಘುಗಣ ರಾಜ. ಅಯ್ಯೋ ಬಹಳ ಸಪೂರ ಇದೆಯಾ, ನೀನ್ ಒಬ್ಬನೇ ಇಷ್ಟು ದೂರದವರೆಗೂ ನಡ್ಕೊಂಡ್ ಬಂದಿದ್ದಿ, ಬಹಳ ಕಾಲದಿಂದ, ಎಷ್ಟು ಆಯಾಸ ಆಗಿರ್ಬೇಕು ಪಾಪ ಅಂತ ನನ್ನನ್ನ ಹಂಗಿಸಿದಿ. ಅಂದ್ರೆ ನಿನ್ನ ಅಭಿಪ್ರಾಯ ನಾನು ಬಹಳ ಧಡೂತಿಯಾಗಿದ್ದೇನೆ. ಆದ್ರೆ ಧಡೂತಿಯಾಗಿರೋದು ಯಾವುದು? ನನ್ನ ಶರೀರ ಮಾತ್ರ. ನೋಡಿ ಎಷ್ಟು ಸ್ಪಷ್ಟವಾಗಿದೆ. ಆತ್ಮನಿಗೆ ಧಡೂತಿತನ ಅಥವಾ ತುಂಬಾ ಕೃಶನಾಗಿರೋದು ಇದು ಯಾವುದೂ ಇಲ್ಲ. ಒಳಗಿರುವ ಆತ್ಮ ಎಂದೆಂದಿಗೂ ಅನುರೂಪದಲ್ಲಿಯೇ ಇರ್ತಾನೆ. ಆ ಆತ್ಮನ ಪರಿಮಾಣ ಎಷ್ಟು ಅನ್ನೋದನ್ನ ಅನೇಕ ಪುರಾಣಗಳಲ್ಲಿ ಹರಿಕಥಾಮೃತ ಸಾರದಲ್ಲಿ ಹೇಳಿದ್ದಾರೆ, ತಾವೆಲ್ಲ ಕೇಳಿರ್ತೀರಿ. ಕುದುರೆಯ ಬಾಲದ ಒಂದು ಕೂದಲನ್ನ ತೆಗೆದುಕೊಂಡರೆ ಅದನ್ನ ತುಂಬಾ ಸೂಕ್ಷ್ಮ, ಅದು ಕುದುರೆಯ ಬಾಲದ ಕೂದಲು. ಅಂತಹ ಕೂದಲನ್ನ 10,000 ವಿಭಾಗ ಮಾಡಿದರೆ ಅದರಲ್ಲಿ ಒಂದು ಭಾಗ ಒಬ್ಬ ಜೀವನ ಪರಿಮಾಣ, ಅಷ್ಟು ಜೀವನ ಸೈಜು. ಆದ್ರೆ ನೀನ್ ಹೇಳ್ತಾ ಇದ್ದಿ ಧಡೂತಿಯಾಗಿದ್ದಿ, ಕೊಬ್ಬಿ ಬಿಟ್ಟಿದ್ದಿ. ಕೊಬ್ಬಿರುವುದು ಶರೀರ ಅಷ್ಟೆ, ಶರೀರವೇ ನಾನಲ್ಲ. ದಪ್ಪಾಗಿದೆ, ತೆಳ್ಳಗಿದೆ, ದೈಹಿಕವಾದ ರೋಗಗಳು, ಮಾನಸಿಕವಾದಂತಹ ಅನೇಕ ರೋಗಗಳು, ನನಗೆ ತುಂಬಾ ಹಸುವಾಗ್ತಾ ಇದೆ, ಬಾಯಾರಿಕೆ ಆಗ್ತಾ ಇದೆ ಅಂತ ಅನ್ಸೋದು, ಹೆದರಿಕೆ, ಇನ್ನೊಬ್ಬರ ಜೊತೆಯಲ್ಲಿ ಜಗಳವಾಡೋದು, ವಯಸ್ಸಾಗೋದು, ಬಹಳ ನಿದ್ರೆ ಬರೋದು, ಆಯಾಸವಾಗೋದು, ಇದೆಲ್ಲ ಬಹಳ ದುಃಖಗಳೆಲ್ಲ ಜೀವನಿಗೆ ಆಗತ್ತಲ್ಲ. ಯಾವ ಜೀವನಿಗೆ ಆಗತ್ತೆ ಗೊತ್ತೇನು? ಯಾರಿಗೆ ದೇಹದ ಮೇಲೆ ಅಭಿಮಾನ ಇದೆಯೋ ಅಂತಹ ವ್ಯಕ್ತಿಗಳಿಗೆ ಮಾತ್ರ ಈ ರೀತಿಯಾದಂತಹ ಯೋಚನೆಗಳು ಬರ್ಲಿಕ್ಕೆ ಸಾಧ್ಯ. ಶರೀರ ಬಹಳ ದಪ್ಪವಾಗಿದೆ, ಇದು ಅಂದಾಗ ಬಹಳ ಸಿಟ್ಟು ಬರುತ್ತೆ. ತುಂಬಾ ಕೃಶನಾಗಿದ್ದೆ ಅಂತಂದ್ರೆ ಇವ್ರು ಬಂದು ಊಟಕ್ಕೆ ಹಾಕ್ತಾರ ದಪ್ಪ ಮಾಡ್ಲಿಕ್ಕೆ ಅಂತ ಕೇಳುವಂತೆ ಅನಿಸುತ್ತೆ. ಈ ತರದ ಸಿಟ್ಟು, ಕಲಹ, ದ್ವೇಷ, ದುಃಖ, ಯಾರದೋ ಒಬ್ಬ ಸೌಂದರ್ಯವನ್ನು ನೋಡಿಕೊಂಡು ಅದನ್ನು ಹೊಗಳೋದು, ಹೊಗಳಿಕೆಯಿಂದ ಆದ ಸಂತೋಷ, ತೆಗಳಿಕೆಯಿಂದ ಆದಂತಹ ದುಃಖಗಳು, ಇವು ಎಲ್ಲವೂ ಯಾರಿಗೆ ಅಂತಂತ ಹೇಳಿದ್ರೆ ಶರೀರದ ಮೇಲಿನ ಅಭಿಮಾನ ಉಳ್ಳವನಿಗೆ. ಯಾರಿಗೆ ಈ ಶರೀರ ತಾತ್ಕಾಲಿಕವಾಗಿದೆ, ಶಾರೀರಿಕವಾದಂತಹ ಸೌಂದರ್ಯವಾಗಿರಬಹುದು, ಶಾರೀರಿಕವಾದ ದೌರ್ಬಲ್ಯಗಳು ಆಗಿರಬಹುದು, ಇವು ಎರಡೂ ಕೂಡ ತಾತ್ಕಾಲಿಕವಾದದ್ದು. ಯಾರಿಗೆ ದೇಹದ ಮೇಲೆ ಅಭಿಮಾನ ಇದೆಯೋ ಅಂತಹ ವ್ಯಕ್ತಿಗಳಿಗೆ ಮಾತ್ರ ಇದರಿಂದ ಉಂಟಾಗುವಂತಹ ವಿಕಾರಾದಿಗಳು ಆಗತ್ತೆ ಹೊರತಾಗಿ ದೇಹಾಭಿಮಾನದ ಸಂಪರ್ಕವೇ ಇಲ್ಲದೆ ಇರುವಂತಹ ವ್ಯಕ್ತಿಗಳಿಗೆ ಇದರಿಂದ ಸುಖವಾಗ್ಲಿ ದುಃಖವಾಗ್ಲಿ ಇವು ಯಾವುದೂ ಕೂಡ ಅವರಿಗೆ ಆಗೋದಿಲ್ಲ. ಈಗ ಕೊನೆಗೆ ಒಂದು ಮಾತನ್ನು ಹೇಳಿದರು ಹಿಂದಿನ ಪಾಠದ ಅನುವಾದದ ಸಂದರ್ಭದಲ್ಲಿ, ನೀನು ಬದುಕಿದ್ದು ಸತ್ತಂತೆಯೇ. ಯಾರಿಗೆ ಬದುಕಿದ್ದು ಸತ್ತಂತೆ ಅಂತ ಹೇಳ್ತಾ ಇದ್ದಿ? ಶರೀರಕ್ಕೋ ಅಥವಾ ಜೀವನಿಗೋ? ಜೀವ ಬದುಕಿದ್ದು ಸತ್ತಂತೆ ಅಂತ ಹೇಳಿಕ್ ಬರೋದೇ ಇಲ್ಲ. ಯಾಕೆ ಗೊತ್ತು? ಜೀವನಿಗೆ ಹುಟ್ಟೂ ಇಲ್ಲ, ಸಾವು ಇಲ್ಲ. ಹುಟ್ಟಿದ್ದವನಿಗೆ ಅಲ್ವಾ ಸಾವು? ಜೀವನಿಗೆ ಹುಟ್ಟೇ ಇಲ್ಲ ಅಂತಾದಾಗ ಆ ಹುಟ್ಟಿರುವವನಿಗೆ ಬರುವಂತಹ ಸಾವು ಕೂಡ ಜೀವನಿಗೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಹಳೆ ಅಂಗಿಯನ್ನು ತೆಗಿತೇವೆ, ಹೊಸ ಅಂಗಿಯನ್ನು ಹಾಕಿಕೊಳ್ಳುತ್ತೇವೆ. ಅಯ್ಯೋ ಜೀವ ಹುಟ್ಟಿದ ಸತ್ತ ಅಂತ ಹೇಳ್ತೇವಾ? ಹೇಗೆ ಶರೀರಕ್ಕೆ ಅಂಗಿಯೋ ಅದರಂತೆ ಜೀವನಿಗೆ ಈ ಶರೀರ ಅಷ್ಟೆ.
ಪ್ರತಿನಿತ್ಯದಲ್ಲಿ ಜೀವ ಹೊಸ ಹೊಸ ಅಂಗಿಗಳನ್ನ ಹಾಕಿಕೊಳ್ಳುವಂತೆ, ಬಟ್ಟೆಗಳನ್ನ ಬದಲಾಯಿಸುವಂತೆ ಜೀವನವು ಕೂಡ ತನ್ನ ದೀರ್ಘವಾದ ಪ್ರಯಾಣದಲ್ಲಿ, ಸಂಸಾರದಲ್ಲಿ ಅನೇಕ ಶರೀರಗಳನ್ನ ತ್ಯಾಗ ಮಾಡ್ತಾನೆ, ಹೊಸ ಹೊಸದಾದಂತಹ ಶರೀರಗಳನ್ನ ಸ್ವೀಕಾರ ಮಾಡ್ತಾನೆ. ಹಾಗಾಗಿ ಈ ದುಃಖವಾಗಿರಬಹುದು, ಕೋಪ, ಇವೆಲ್ಲ ಯಾರಿಗ್ ಬರುತ್ತೆ ಅಂತಂದ್ ಹೇಳಿದ್ರೆ, ಈ ದೇಹದ ಮೇಲೆ ಅಭಿಮಾನ ಇಟ್ಟುಕೊಂಡು ಈ ದೇಹವೇ ನಾನು, ಅಥವಾ ಇದು ನನ್ನ ಸ್ವತ್ತಿನದ್ದು, ಶಾಶ್ವತವಾಗಿ ಈ ದೇಹ ನನ್ನ ಬಳಿಯಲ್ಲಿರತ್ತೆ ಅಂತ ಭಾವನೆ ಇದ್ದಂಥ ವ್ಯಕ್ತಿಗೆ ಈ ಎಲ್ಲ ದುಃಖಗಳು, ಕಲಹಗಳು, ಜಗಳ ಮುಂತಾದವುಗಳೆಲ್ಲ ಆಗತ್ತೆ. ಹುಟ್ಟಾಗ್ಲಿ ಸಾವಾಗ್ಲಿ ಚೇತನನಿಗೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಈ ಶರೀರಕ್ಕೆ ಬದುಕು ಮತ್ತು ನಾಶಗಳ ಎರಡೂ ಇದೆ. ಯಾವಾಗ ಈ ಶರೀರದ ಬದುಕು? ಈ ಶರೀರದಲ್ಲಿ ಪ್ರಾಣ ಇರುವವರೆಗೂ, ಪ್ರಾಣವಾಯುವಿನ ಸಂಚಾರ ಇರುವವರೆಗೂ ಈ ಜೀವನಿಗೆ ಈ ಶರೀರದಲ್ಲಿ ಬದುಕಿರತ್ತೆ. ಅಸಹನೀಯವಾದಂತಹ ದುಃಖ ಬಂತು ಅಂತಂದ್ರೆ ಅದೇ ಮರಣ. ಬದುಕಿದ್ದು ಸತ್ತಂತ ಇದ್ದಿ ಅಂತ ನನಗೇನು ಬೈತಾ ಇದ್ದೀಯಲ್ಲ, ಸಾವು ಅಂದ್ರೆ ಏನು? ಅಸಹನೀಯವಾದ ದುಃಖವ ಉಳ್ಳವನು. ಬದುಕಿರುವಿಕೆ ಅಂತಂದ್ರೆ ಏನರ್ಥ? ಶರೀರದಲ್ಲಿ ಗಾಳಿ ಇರುವವನು, ಯಾರು ಉಸಿರಾಟವಾಡ್ತಾ ಇದ್ದಾನೋ ಅವನು ಬದುಕಿರುವವನು. ಯಾರು ಅಸಹನೀಯವಾದ, ಅಯ್ಯೋ ಎಷ್ಟು ದುಃಖಗಳಪ್ಪ ಈ ಸಂಸಾರದಲ್ಲಿ ಅಂತ ತೊಳಲಾಡ್ತಾ ಇದ್ದಾರೋ, ಈ ತೊಳಲಾಡುವಿಕೆಯನ್ನೇ, ಅತಿಶಯವಾದಂತಹ ದುಃಖವನ್ನೇ ಜನರು ಮರಣ ಅಂತ ಕರೀತಾರೆ. ಇದು ಯಾರೋ ಒಬ್ಬರಿಗೆ ಒಂದು ಅಸಾಧಾರಣವಾದ ಧರ್ಮವನ್ನು ಇಟ್ಟುಕೊಂಡು ಹೇಳಬೇಕು ಅಂತಾದ್ರೆ, ನಿಮ್ಮನೆ ಯಾವ್ದಪ್ಪ ಅಂತ ಕೇಳಿದ್ರೆ, ಯಾವ್ದಕ್ ಪಿಲ್ಲರ್ ಹಾಕಿ ಕಟ್ಟಿದಾರೋ ಅದು ನಮ್ಮ ಮನೆ ಅಂತ ಹೇಳಿದ್ರೆ, ಅದು ಎಲ್ಲ ಮನೆಯಲ್ಲೂ ಇರುವಂತಹ ಕಾಮನ್ ಆದಂತಹ ಸಂಗತಿ ಅದು. ನನ್ ಮನೆ ಬಣ್ಣ ಈ ರೀತಿಯಾಗಿದೆ, ನನ್ ಮನೆ ಎದುರುಗಡೆಯಲ್ಲಿ ಈ ರೀತಿಯಾದ ಫೋಟೋವನ್ನು ಹಾಕಿದೆ, ನನ್ ಮನೆ ನಂಬರ್ ಇದು ಅಂತ ಹೇಳಿದ್ರಿ ಅಂತಂದ್ರೆ ಈ ಏರಿಯಾದಲ್ಲಿ ಬರುತ್ತೆ. ಇದು ಅಸಾಧಾರಣವಾದಂತಹ ಧರ್ಮಗಳು, ಎಕ್ಸ್ಕ್ಲೂಸಿವ್ ಕ್ವಾಲಿಟೀಸ್ ಅಂತ ಕರೀತಾರೆ. ಆ ತರಹದ ಧರ್ಮಗಳನ್ನ ಇಟ್ಟುಕೊಂಡು ನನ್ನನ್ನು ಬೈಬೇಕಪ್ಪ. ಬದುಕಿದ್ದು ಸತ್ತಂತೆ ಇದ್ದಿ. ಬದುಕಿದ್ದಿ ಅಂತಂದ್ರೆ ಏನರ್ಥ? ಉಸಿರಾಡಿಸ್ತಾ ಇದ್ದಿ. ಸತ್ತಂತೆ ಇದ್ದಿ ಅಂತಂದ್ರೆ ಏನರ್ಥ? ಬಹಳ ದುಃಖವನ್ನ ಅನುಭವಿಸ್ತಾ ಇದ್ದಿ ಅಂತ ಅರ್ಥ ಅಲ್ವೋ? ಇದು ಸರ್ವೇ ಸಾಮಾನ್ಯ, ಎಲ್ಲರಲ್ಲೂ ಕೂಡ ಸಮಾನವಾದದ್ದು. ಎಲ್ಲರೂ ಬದುಕಿದ್ದಾರೆ, ಬದುಕಿದ್ದು ಸತ್ತಂತೆ ಇದ್ದಾರೆ. ಅಸಹನೀಯವಾದಂತಹ ದುಃಖದ ಸಂಪರ್ಕ ಪ್ರತಿಯೊಬ್ಬರಿಗೂ ಕೂಡ ಇದೆ. ಅದರಿಂದ ಇಂತಹ ದುಃಖಗಳನ್ನ ಎಲ್ಲರೂ ಅನುಭವಿಸ್ತಾ ಇರೋದ್ರಿಂದಾಗಿ, ಆದ್ರಿಂದ ನನಗಷ್ಟೇ ಈ ರೀತಿಯಾದಂತಹ ಆಕ್ಷೇಪವನ್ನು ಯಾಕೆ ಮಾಡ್ತಾ ಇದ್ದೆ? ಮತ್ತೆ ದೊಡ್ಡ ಬಡಾಯಿಯನ್ನು ಕೊಚ್ಕೊಂಡು, ನಾನು ರಾಜ, ರಾಜನಾದ ನನ್ನ ಮಾತನ್ನು ನೀನು ಪಾಲಿಸಲಿಲ್ಲ. ಯಾರಿಗೆ ಯಾರು ರಾಜ, ಯಾರು ಭೃತ್ಯರು? ಎಲ್ಲರಿಗೂ ಆದೇಶವನ್ನು ಕೊಡುವಂತಹ ವ್ಯಕ್ತಿ ಪರಮಾತ್ಮನೊಬ್ಬನೇ. ನಾವೆಲ್ಲರೂ ಆಜ್ಞಾಧಾರಕರು, ಅವರು ಆಜ್ಞಾಪಕ ಅಷ್ಟೇ. ಆ ಪರಮಾತ್ಮನ ಅಧೀನರಾಗಿದ್ದುಕೊಂಡು ದೇವತೆಗಳೆಲ್ಲರೂ ಕೂಡ ಭಗವಂತನ ಇಚ್ಛೆಗೆ ಅನುಗುಣವಾಗಿ ಆದೇಶವನ್ನು ಕೊಡುತ್ತಾರೆ. ಹಾಗಾಗಿ ಅಪರೋಕ್ಷ ಜ್ಞಾನಿಗಳು ಯಾರದಾದರೂ ನಿಯಮನಕ್ಕೆ ಒಳಪಟ್ಟಿದ್ದಾರೆ ಅಂತಂದ್ರೆ ಅವ್ರು ಇಬ್ರು. ಒಂದೋ ಅವರು ಆದೇಶ ಕೊಡುವವನು ಪರಮಾತ್ಮನಾಗಿರ್ಬೇಕು, ಅಥವಾ ಪರಮಾತ್ಮನ ಅಧೀನದಲ್ಲಿರುವಂತಹ ದೇವತೆಗಳಾಗಿರ್ಬೇಕು. ಸಂಸಾರದಲ್ಲಿ ಬಿದ್ದು ಬಳಲುವಂತಹ ಈ ರಾಜ ನನಗೆ ಆಜ್ಞೆಯನ್ನು ಕೊಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ನಿನ್ನಂತಹ ರಾಜನಿಗೆ ನಮ್ಮನ್ನು ಕುರಿತು ಆದೇಶ ಮಾಡುವಂತಹ ತಾಕತ್ತೇ ಇಲ್ಲ. ಹಾಗಾಗಿ ನಾನ್ ದೊಡ್ಡ ರಾಜ, ನಾನು ಆದೇಶ ಮಾಡಿದ್ದೇನೆ, ನನ್ನ ಆದೇಶವನ್ನು ಯಾಕೆ ಪಾಲಿಸಲಿಲ್ಲ ಅಂತ ನೀನ ಪ್ರಶ್ನೆಯನ್ನೇ ಮಾಡ್ಲಿಕ್ಕಿಲ್ಲ. ನಿನ್ನ ಆದೇಶವನ್ನು ಮಾಡುವ ಸಾಮರ್ಥ್ಯವೇ ಇಲ್ಲ ನಿನಗೆ ಅಂತ ಹೇಳ್ತಾ ಇದ್ದಾರೆ. ಬ್ರಾಹ್ಮಣ ಉವಾಚ 5ನೇ ಸ್ಕಂದದ 10ನೇ ಅಧ್ಯಾಯ 10ನೇ ಶ್ಲೋಕ. ತ್ವಯೋದಿತಂ ವ್ಯಕ್ತಮವಿಪ್ರಲಬ್ಧಂ
ಭರ್ತುಃ ಸಮೇ ಸ್ಯಾದ್ ಯದಿ ವೀರಭಾರಃ ಗಂತುರ್ಯದಿ ಸ್ಯಾದಧಿಗಮ್ಯ ಮಧ್ವಾ ಪಿಬೇತಿ ಚಾಸೌ ನವಿದಂ ಪ್ರವಾದಃ. ನೀ ನನಗೆ ಹಂಗಿಸುವುದಕ್ಕೋಸ್ಕರವಾಗಿ ನನ್ನ ನಿಯಾಮಕನು ನೀನಾಗಿದ್ದಿ ಅನ್ನುವ ಅಹಂಭಾವನೆಯಿಂದಾಗಿ ಬಹಳ ದೂರದಿಂದ ನೀನು ಒಬ್ಬನೇ ಹೊತ್ಕೊಂಡ್ ಬರ್ತಾ ಇದ್ದೀಯಪ್ಪ, ನಿನಗೆ ಬಹಳ ಆಯಾಸವಾಗಿದೆ ಅಂತ ವ್ಯಂಗ್ಯವಾಗಿ ಹೇಳಿದೆ. ಏನು ಕೆಲಸವನ್ನು ಮಾಡಿಲ್ಲ ಅನ್ನೋ ಅಭಿಪ್ರಾಯದಿಂದ. ಇದು ಸರಿಯೇ? ಹೊತ್ತವನೂ ನಾನಲ್ಲ, ದಾರಿಯನ್ನು ನೋಡುವವನು ನಾನಲ್ಲ, ಎಲ್ಲದಕ್ಕೂ ಕೂಡ ಸ್ವತಂತ್ರನಾದ ಪರಮಾತ್ಮನೊಬ್ಬನೇ ಶಕ್ತನಾಗಿದ್ದಾನೆ. ಗಂತುರ್ಯದಿ ಸ್ಯಾದಧಿಗಮ್ಯ ಮಧ್ವಾಪಿ ವೇತಿ ಚಾಸೋ ನವಿದಂ ಪ್ರವಾದಃ. ಬಹಳ ಧಡೂತಿ ಆಸಾಮಿ ಇದ್ದಿ, ಹೊತ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲೇನು ಎಂಬ ಅಭಿಪ್ರಾಯವನ್ನು ಇಟ್ಟುಕೊಂಡು, ಅಯ್ಯೋ ಬಹಳ ಸೊರಗ್ ಬಿಟ್ಟಿದ್ದೀರಿ, ಇಷ್ಟಿದ್ರು ಬಹಳ ಧಡೂತಿಯಾದ ಈ 3 ಜನ ನಿನ್ ಕಡೆಯಿಂದನೇ ಹೊರಸ್ತಾ ಇದ್ದಾರೆ, ಎಷ್ಟು ಆಯಾಸವಾಗಿದೆಯೋ ಅಂತ ಪರಮಚ್ಛೇದಕವಾದ ಮಾತುಗಳನ್ನಾಡಿದೆ. ಆದರೆ ಇದು ಕೂಡ ಸರಿಯಲ್ಲ. ಯಾರು ಧಡೂತಿ ಅಂತ ಹೇಳ್ತಾ ಇದ್ದಿ? ಚೇತನನನ್ನೋ ಜಡವನ್ನೋ? ನನ್ನ ಶರೀರ ಧಡೂತಿಯಾಗಿದೆಯೇ ಹೊರತಾಗಿ ನಾನಲ್ಲ. ಜೀವ ಅತ್ಯಂತ ಸೂಕ್ಷ್ಮ, ಕಣ್ಣಿಗೆ ಕಾಣೋದಿಲ್ಲ, ಪರಮ ಸೂಕ್ಷ್ಮನಾದವನು. ಪರಮಾಣು ಪ್ರದೇಶೇಪಿ ಹ್ಯನಂತ ಜೀವರಾಶಯ ಅಂತ ಒಂದು ವಾಕ್ಯ. ಒಂದು ಪಿನ್ನಿನ ತುದಿಯನ್ನ ಯಾವುದೋ ಒಂದು ಜಾಗಕ್ಕೆ ನೀವು ಚುಚ್ಚಿದಿರಿ ಅಂತಾದ್ರೆ ಎಷ್ಟು ಸ್ಪೇಸ್ ಇರಬಹುದು? ಬಟ್ಟೆ ಹೊಲಿಲಿಕ್ಕೆ ಅಂತ ತಗೊಂಡಂತಹ ಅತ್ಯಂತ ಸೂಕ್ಷ್ಮವಾದ ತುದಿಯುಳ್ಳಂತಹ, ಅಥವಾ ಇಂಜೆಕ್ಷನ್ ಕೊಡಬೇಕಾದ್ರೆ ಸೂಕ್ಷ್ಮವಾದಂತಹ ಸೂಜಿಯಿಂದಾಗಿ ಏನ್ ಚುಚ್ತಾರೋ ಅದರ ತುದಿಯನ್ನ ಯಾವ್ದಾದ್ರು ಒಂದು ಪೇಪರ್ ಮೇಲೋ ಅಥವಾ ಗೋಡೆಗೋ ಒಂದು ಚುಚ್ಚಿದರೆ ಎಷ್ಟಾಗಬಹುದು? ತುಂಬಾ ಸೂಕ್ಷ್ಮವಾದ, ಕಣ್ಣಿಗೆ ಕಾಣೋದೇ ಇಲ್ಲ, ಅಷ್ಟು ಸೂಕ್ಷ್ಮವಾದಂತಹ ರಂಧ್ರ ಅಲ್ಲಿ ಉಂಟಾಗಿರುತ್ತೆ. ಅಷ್ಟು ಸೂಕ್ಷ್ಮವಾದಂತಹ ಸ್ಥಳದಲ್ಲೂ ಅನಂತ ಜೀವರಾಶಯ, ಅನಂತ ಕೋಟಿ ಕೋಟಿ ಸಂಖ್ಯೆಯಲ್ಲಿ ಜೀವರಾಶಿಗಳು ಇರ್ತಾರೆ. ಹಾಗಾದ್ರೆ ಜೀವನ ಪರಿಮಾಣ ಎಷ್ಟು ಸೂಕ್ಷ್ಮವಾದದ್ದು! ಆ ಸೂಕ್ಷ್ಮವಾದ ಜೀವನ ರಕ್ಷಣೆಗೋಸ್ಕರ ಎಷ್ಟೆಲ್ಲ ಪಡಿಪಾಟಲನ್ನು ನಾವು ಪಡ್ತೇವೆ, ಗಮನಿಸ್ಬೇಕು. ಆ ಜೀವನ ರಕ್ಷಣೆಗೋಸ್ಕರವಾಗಿ ಹಗಲೂ ರಾತ್ರಿ ಪ್ರಯತ್ನ ಪಡುತ್ತೇವೆ, ವಿಷಯ ಪದಾರ್ಥಗಳ ಜಂಜಾಟಕ್ಕೆ ಬೀಳುತ್ತೇವೆ, ಮತ್ತೆ ಅದೇ ಮಾರ್ಗದಲ್ಲಿ ಪ್ರವೃತ್ತರಾಗ್ತೇವೆ. ಶರೀರ ಧಡೂತಿಯೇ ಹೊರತಾಗಿ ನಾನು ಧಡೂತಿಯಾಗಿಲ್ಲ. ಬಹಳ ಡುಮ್ಮ ದಪ್ಪವಾಗಿದ್ದೇನು, ನನಗೇನ್ ಹಂಗಸ್ತಾ ಇದೆಯೋ, ನನಗದು ಬರೋದೇ ಇಲ್ಲ. ನಾ ಅತ್ಯಂತ ಸೂಕ್ಷ್ಮ. ಯಾಕೆ ಅಂತಂದ್ರೆ ಈ ಶರೀರ ಬೇರೆ, ನಾನು ಬೇರೆ ಅನ್ನುವ ಸ್ಪಷ್ಟವಾದ ಜ್ಞಾನ ನನಗಿದೆ. ಸ್ಥೌಲ್ಯಂ ಕಾರ್ಶ್ಯಂ ವ್ಯಾಧಯ ಆಧಯಶ್ಚ ಕ್ಷುತ್ರುಡ್ಭಯಂ ಕಲಿರಿಚ್ಛಾ ಜರಾಚ ನಿದ್ರಾ ರತಿರ್ ಮನ್ಯುರಹಂ ಮದಶ್ಚ ದೇಹೇನ ಜಾತಸ್ಯ ಹಿಮೇನ ಸಂತಿ. ಯಾರಿಗೆ ದೇಹಾಭಿಮಾನ ಇದೆಯೋ ಅಂತಹ ವ್ಯಕ್ತಿಗಳಿಗೆ ಮಾತ್ರ ದಪ್ಪವಾಗಿದ್ದಾನೆ, ತೆಳಗಿದ್ದಾನೆ ಅಂತ ಹೇಳಿದ್ರೆ ಕೋಪ ಬರುತ್ತೆ. ರೋಗ, ಹಸಿವು, ನಿದ್ರೆ, ನೀರಡಿಕೆ ಇವುಗಳ ಬಗೆಗಿನ ಪರಿವೆಯೇ ಇಲ್ಲದೆ ಇರುವಂತವ್ರು ಯಾರಿದ್ದಾರೋ, ದೇಹದ ಮೇಲೆ ಅಭಿಮಾನವನ್ನು ಕಳೆದುಕೊಂಡವರು ಯಾರಿದ್ದಾರೋ ಅಂಥವರಿಗೆ ಕೋಪ, ಅಹಂಕಾರ ಯಾವುದು ಕೂಡ ಬರೋದಿಲ್ಲ. ಹಾಗಾಗಿ ನನಗೆ ಯಾವುದರಿಂದಲೂ ದುಃಖವಾಗೋದಿಲ್ಲ. ನನಗೇನ್ ಧಡೂತಿ ಅಂತ ಹೇಳ್ತಿ, ನೀ ಏನ್ ಹೇಳಿದ್ರು ನನಗೆ ಅದರಿಂದ ವಿಕಾರವೇ ಆಗೋದಿಲ್ಲ. ಯಾವುದೋ ಒಬ್ಬ ವ್ಯಕ್ತಿಗೆ ಚೆನ್ನಾಗಿ ಅಲಂಕಾರ ಮಾಡ್ಕೊಂಡು ಬಂದವನಿಗೆ ಯಾಕೋ ಸರಿಯಾಗಿ ಬಟ್ಟೆ ಹಾಕೊಂಡಿಲ್ಲ ಅಂತ ಅಂದ್ಬಿಟ್ರು ಅಂತಂದ್ರೆ ಅವ್ರು ಬಹಳ ಕೋಪ ಮಾಡ್ಕೊಂಡು, ನಿನಗೇನ್ ಅಲಂಕಾರ ಮಾಡ್ಕೊಳಿಕ್ ಬರುತ್ತೆ, ನಿನಗೇನ್ ಡ್ರೆಸ್ಗಳನ್ನು ಹಾಕೊಳಿಕ್ ಬರುತ್ತೆ ಅಂತ ಯುದ್ಧಕ್ಕೆ ನಿಂತು ಬಿಡ್ತಾರೆ. ಅಥವಾ ಯಾವುದೋ ಒಂದು ಚಿತ್ರವನ್ನ ಬಿಡಿಸಿರ್ತಾರೆ, ಮನೆಯನ್ನ ಓರಣವಾಗಿ ಇಡ್ಲಿಕ್ಕೆ ಅಂತ ಎಷ್ಟೋ ಪ್ರಯತ್ನ ಪಡ್ತಾ ಇರ್ತಾರೆ. ಅವರಿಗೆ ತುಂಬಾ ಹೊಲಸಾಗಿದೆ ಮನೆ ಈ ಭಾಗ ಅಂತ ಹೇಳಿದ್ರೆ ಬಹಳ ಸಿಟ್ಟು ಬಂದ್ಬಿಡುತ್ತೆ. ಇಷ್ಟೆಲ್ಲ ಹೊತ್ತಿನಿಂದ ನಾನು ಸ್ವಚ್ಛ ಮಾಡ್ತಾ ಇದ್ದೇನೆ, ಇವರು ಸರಿಯಾಗಿಲ್ಲ ಅಂತ ಹೇಳ್ತಾ ಇದ್ದಾರೆ, ನನಗೆ ಅವಮಾನ ಆಯ್ತು ಅಂತ ಅಂದ್ಕೊಂಡು ಅದರಿಂದ ಬಹಳ ದುಃಖಿತರಾಗ್ತಾರೆ. ಎಂತಹ ಕ್ಷುಲ್ಲಕ ಕಾರಣಗಳಿಗೆ ನಾವೆಲ್ಲ ದುಃಖಿತರಾಗ್ತೇವೆ. ನಾನೂ ಅಲ್ಲ, ನನ್ನದು ಅಲ್ಲದೆ ಇರುವಂತಹ ಯಾವುದ್ಯಾವುದೋ ಕ್ಷುಲ್ಲಕ ವಿಚಾರಗಳಿಗೆ ಸಿಟ್ಟಾಗಿ ಬಿಡ್ತೇವೆ. ಅಂತಿದ್ದಾಗ ಕೆಲವೊಮ್ಮೆ ಬಸ್ಸಲ್ಲಿ
ನಮ್ ಸೀಟಿನ ಪಕ್ಕದಲ್ಲಿ ಯಾರೋ ಒಬ್ರು ಬಂದ್ ಕೂತವ್ರು ಸ್ವಲ್ಪ ಕಾಲನ್ನ ಅಗಲ ಮಾಡಿ ಕೂತ್ರು ಅಂತಂದ್ರೆ, ಅಥವಾ ಅವ್ರ ಲಗೇಜ್ ಅನ್ನ ನಮ್ ಕಾಲ್ ಹತ್ರ ಇಟ್ಬಿಟ್ರು ಅಂತಂದ್ರೆ ಎಲ್ಲಿಲ್ಲದ ಕೋಪ ಬಂದ್ಬಿಡತ್ ನಮ್ಗೆ. ತುಂಬಾ ಚಿಕ್ಕ ಚಿಕ್ಕ ವಿಷಯಗಳು. ಇಂತಹ ವಿಷಯಗಳಿಗೇನೆ ಇಷ್ಟು ಕೋಪವನ್ನು ಮಾಡ್ತಾ ಇದ್ದೇವೆ. ಯಾಕೆ ಅಂತಂದ್ರೆ ನನಗಾದಂತಹ ಅವಮಾನ ಇದು ಅನ್ನುವ ಭಾವನೆ. ನನ್ನ ಶರೀರಕ್ಕೆ ಎಷ್ಟು ಹಿಂಸೆಯನ್ನು ಕೊಡ್ತಾ ಇದ್ದಾನೆ ಇವನು, ನನ್ನ ಕಾಲನ್ನು ಸರಿಯಾಗಿ ಚಾಚಲಿಕ್ಕೆ ಆಗೋದಿಲ್ಲ, ನನ್ನ ಕೆಲಸಗಳನ್ನು ಸರಿಯಾಗಿ ಮಾಡಿಕೊಳ್ಳಿಕ್ಕೆ ಆಗೋದಿಲ್ಲ ಅಂತ ಬಹಳ ದುಃಖಕ್ಕೊಳಗಾಗ್ತಾನೆ. ಇದೆಲ್ಲ ವಿಕಾರಗಳು ಯಾರಿಗೆ? ಯಾರಿಗೆ ದೇಹಾಭಿಮಾನ ಉಂಟೋ ಅವರಿಗೆ ಮಾತ್ರ ಈ ತರದ ವಿಕಾರಗಳು. ಆದರೆ ಯಾವ ವ್ಯಕ್ತಿ ಈ ದೇಹದ ವಿಕಾರಗಳನ್ನ ಮೀರಿ ನಿಂತಿದ್ದಾರೋ, ಅಹಂಕಾರ ಮಮಕಾರಗಳನ್ನು ಬಿಟ್ಟಿದ್ದಾನೋ, ಹಳೆಯದಾದಂತಹ ಬಟ್ಟೆ ಹೋಗ್ತಾ ಇದೆ ಅಂತಂದ್ರೆ ಅದಕ್ಕೆ ಯಾರು ದುಃಖ ಪಡೋದಿಲ್ಲ. ಅದರಂತೆ ಈ ಶರೀರವು ಕೂಡ ಬಂದು ಹೋಗುವ ಬಟ್ಟೆಯಂತೆ ಅಂತ ತಿಳಿದುಕೊಂಡಂತಹ ವ್ಯಕ್ತಿ ಯಾರಿದ್ದಾನೋ ಅವನಿಗೂ ಕೂಡ ಯಾವುದೇ ವಿಕಾರಗಳಾಗೋರೇ. ನಾನು ಅಂತಹವನು, ನನ್ನನ್ನು ಕುರಿತು ಹೇಳ್ತಾ ಇದ್ದಿ, ನನಗದರಿಂದ ಯಾವ ವಿಕಾರಗಳು ಆಗೋದು, ನಿನ್ನ ಮಾತನ್ನ ಕಿವಿ ಮೇಲೆ ಹಾಕೊಳ್ಳೋದಿಲ್ಲ. ಇನ್ನೊಂದು ಹೇಳಿದಿ, ನಾನು ಬದುಕಿದ್ದು ಸತ್ತಂತೆ. ಬದುಕು ಮತ್ತು ಸಾವು, ಹುಟ್ಟು ಸಾವುಗಳು ಎಲ್ಲವೂ ಕೂಡ ಶರೀರಕ್ಕೆ ಹೊರತಾಗಿ ಚೇತನನಿಗೆ ಅಲ್ವೇ ಅಲ್ಲ. ಬಹಳ ದುಃಖವನ್ನು ಅನುಭವಿಸೋದೇ ಜೀವನಿಗೆ ಬರುವಂತಹ ಸಾವು, ಉಸಿರಾಡಿಸೋದೇ ಜೀವನಿಗಿರುವಂತಹ ಹುಟ್ಟು. ಇಂತಹ ಹುಟ್ಟು ಸಾವು ಸರ್ವಜನ ಸಾಧಾರಣವಾದದ್ದು. ಇದನ್ನ ನನಗಷ್ಟೇ ಯಾಕೆ ಬೈತಾ ಇದ್ದೆ? ನಿನ್ನಲ್ಲೂ ಇದೆ ಇದು. ದೊಡ್ಡ ರಾಜ ನಾನು, ನನ್ನ ಆಜ್ಞೆಯನ್ನು ಪಾಲಿಸ್ಲಿಲ್ಲ ಅಂತ ಹೇಳ್ತಾ ಇದ್ದಿ. ಆಜ್ಞೆ ಮಾಡ್ಲಿಕ್ಕೆ ನೀನ್ ಯಾರು? ಆಜ್ಞಾಪಕನಾದವನು ಪರಮಾತ್ಮನೊಬ್ಬನೇ, ನಾವೆಲ್ಲರೂ ಆಜ್ಞಾಧಾರಕರು. ನನಗೆ ಆದೇಶವನ್ನು ಕೊಡುವ ಯೋಗ್ಯತೆಯೇ ನಿನ್ನಲ್ಲಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಜೀವನ್ ಮೃತತ್ವಂ ನಿಯಮೇನ ರಾಜನ್ ಆದ್ಯಂತವದ್ ಯದ್ ವಿಕೃತಸ್ಯ ದೃಷ್ಟಂ ಸ್ವಸ್ವಾಮಿ ಭಾವೋ ಧ್ರುವ ಏಷ ಯತ್ರ ತರ್ಹ್ಯಚ್ಯುತೆ ಸಾವಿತಿ ಕೃತ್ಯ ಯೋಗ. ಹಾಗಾಗಿ ಇವನು ಈ ದೇಶಕ್ಕೆ ರಾಜ ಅಂತ ನಾವೆಲ್ಲ ಕರಿತಾ ಇದ್ದೇವೆ. ಇವನು ಈ ಮಂತ್ರಿ ಮಂಡಲದಲ್ಲಿದ್ದಾನೆ, ಇವನು ಈ ರಾಜ್ಯಕ್ಕೆ ಮುಖ್ಯಮಂತ್ರಿ ಆಗಿದ್ದಾನೆ, ಇವನು ಈ ದೇಶಕ್ಕೆ ಪ್ರಧಾನಿಯಾಗಿದ್ದಾನೆ, ಇವನು ರಾಷ್ಟ್ರಪತಿಯಾಗಿದ್ದಾನೆ. ಎಲ್ಲರೂ ಕೂಡ ರಾಜರಾಗಿದ್ದಾರೆ, ಹೌದು. ಹುಟ್ಟುತ್ತಾನೆ ಯಾರು ರಾಜನಾಗಿ ಹುಟ್ಟಿದ್ದಾನೆ? ಸ್ವಾಭಾವಿಕವಾಗಿ ರಾಜರಾದವರು ಯಾರಿದ್ದಾರೆ? ಸ್ವಾಭಾವಿಕವಾಗಿ ಯಾರು ಪ್ರಜೆಗಳು ಅಂತ ಹುಟ್ಟಿದ್ದಾರೆ? ನಾವೆಲ್ಲ ವ್ಯವಹಾರಕ್ಕೋಸ್ಕರ, ನಾವು ಪ್ರಜೆಗಳು, ನಮ್ಮನ್ನ ಆಳುವವನನ್ನ ರಾಜ ಅಂತ ವ್ಯವಹಾರಕ್ಕೋಸ್ಕರ ಕರಿತೇವಷ್ಟೆ. ಅಲ್ಲ, ಸ್ವಭಾವತಃ ಯಾರೂ ಒಬ್ರು ರಾಜ ಅಥವಾ ಪ್ರಜೆಗಳಾಗದೆ ಹೋದ್ರು ಕೂಡ ಜನ್ಮಾಂತರದಲ್ಲಿ ಒಳ್ಳೆ ಸತ್ಕರ್ಮಗಳನ್ನು ಮಾಡಿದ್ದಾನೆ, ಅದರಿಂದ ಅವನು ರಾಜನಾಗಿ ಹುಟ್ಟಿದ್ದಾನೆ. ಇನ್ನೊಬ್ಬ ದಟ್ಟ ದರಿದ್ರನಾಗಿ ಹುಟ್ಟಿದ್ದಾನೆ. ಇದನ್ನ ನಾನು ಒಪ್ತೇನೆ. ನಮ್ಮ ಕರ್ಮಗಳ ವಶದಿಂದಾಗಿ ನಾವು ಯಾವ ಪದವಿಗೂ ಹೋಗಬಹುದು. ಆದರೆ ಆ ರಾಜನಿಗೆ ಹೇಳ್ತಾ ಇದ್ದಾನೆ, ನೀನೀಗ ರಾಜನಾಗಿದ್ದಿ, ನೀನು ರಾಜನಾದಾಗ ನನಗೆ ದೊಡ್ಡ ಆದೇಶವನ್ನು ಕೊಟ್ಟು ಹಾಗ್ ಮಾಡು ಹೀಗ್ ಮಾಡು ಅಂತ ನನ್ನಲ್ಲಿ ನಿಯಂತ್ರಣವನ್ನು ಮಾಡ್ಲಿಕ್ಕೆ ಬರ್ತಾ ಇದ್ದಿ. ಆದ್ರೆ ಕಾಲಚಕ್ರ ಯಾವಾಗ್ಲೂ ಒಂದೇ ರೀತಿಯಾಗಿ ಇರೋದಿಲ್ಲ. ನೀನು ರಾಜನಾದವನು ಮುಂದೊಂದು ದಿವಸ ಪ್ರಜೆಯೂ ಆಗಬಹುದು. ಆವಾಗ ಯಾರು ರಾಜನಾಗಿರ್ತಾನೋ ಅವನ ಆದೇಶವನ್ನು ನೀನೂ ಪಾಲಿಸಬೇಕಾಗತ್ತೆ. ಈ ಯೋಚನೆ ನಿನ್ನ ಮನಸ್ಸಿನಲ್ಲಿರಲಿ. ವಿಶೇಷ ಬುದ್ಧೇರ್ ವಿವರಂ ಮನಾಕ್ಚ ಪಶ್ಯಾಮಿ ಎನ್ನ ವ್ಯವಹಾರ ತೋನ್ಯತ ಕೈಶ್ವರಸ್ತತ್ರ ಕಿಮೀಶಿತವ್ಯಂ ಅಥಾಪಿ ರಾಜನ್ ಕರವಾಮ ಚಿಂತೆ. ನೀನು ನಿನ್ನ ಪ್ರಾರಬ್ಧ ಕರ್ಮಗಳ ವಶದಿಂದಾಗಿ ರಾಜನಾಗುವಂತಹ ಸಾಮರ್ಥ್ಯವನ್ನು ಪಡೆದಿದ್ದೇ ಅಂತಾದರೆ ಪಡಿ, ಅದಕ್ಕನುಗುಣವಾಗಿ ನೀನು ಆದೇಶವನ್ನು ಕೊಡು, ನಿನ್ನ ಆದೇಶವನ್ನು ನಾನು ಪಾಲಿಸ್ತೇನೆ. ಆದರೆ ನಿನ್ನ ಈ ಪದವಿ ಶಾಶ್ವತವಾದದ್ದಲ್ಲ ಅನ್ನುವ ಅರಿವು ನಿರಂತರವಾಗಿ ನಿನ್ನಲ್ಲಿ ಇರಬೇಕು. ಯಾಕೆ ಅಂತಾದ್ರೆ ಕರ್ಮ ಎಲ್ಲರಿಗೂ ಒಂದೇ ರೀತಿಯಾಗಿರೋದಿಲ್ಲ, ಏರುಪೇರುಗಳಿರತ್ತೆ. ಕೆಲವೊಮ್ಮೆ ಸತ್ಕರ್ಮಗಳು, ಕೆಲವೊಮ್ಮೆ ದುಷ್ಕರ್ಮಗಳು. ಸತ್ಕರ್ಮಗಳನ್ನ ಮಾಡಿದಂತಹ ಜೀವನೇ ಕಾಲಾಂತರದಲ್ಲಿ ದುಷ್ಕರ್ಮಗಳನ್ನೂ ಮಾಡಿರ್ತಾನೆ,
ಮಾಡಿದ ಕರ್ಮಗಳಿಂದಾಗಿ ಒಳ್ಳೆ ಫಲವನ್ನು ಅನುಭವಿಸುವಾಗ ಅಹಂಕಾರದಿಂದ ಬೀಗಬಾರದು. ಯಾಕೆ ಅಂತಂದ್ರೆ ಮತ್ತೊಂದು ದುಷ್ಕರ್ಮಗಳು ಅವನ ಬೆನ್ನ ಹಿಂದಿಗೆ ಬರ್ತಾನೇ ಇರತ್ತೆ. ಆ ದುಷ್ಕರ್ಮಗಳ ಫಲವಾದಂತಹ ದುಃಖವನ್ನು ಅನುಭವಿಸಲೇಬೇಕು. ಹಾಗಾಗಿ ನೀನು ರಾಜನಾಗಿದ್ದಿ ನಿನ್ನ ಕರ್ಮಗಳ ಪ್ರಭಾವದಿಂದ ಅಂತ ತಿಳಿದುಕೊಂಡು ಹೇಗೋ ನನ್ನ ಮೇಲೆ ಆದೇಶವನ್ನು ಮಾಡಿ ನಿನ್ನ ಅಧಿಕಾರವನ್ನು ಚಲಾಯಿಸುವುದು ಅಂತಾದರೆ ಖಂಡಿತ ಚಲಾಯಿಸು. ಆದರೆ ನೀನು ತಲೆಯಲ್ಲಿ ದೃಢವಾಗಿ ಅರಿಯಬೇಕಾದಂತಹ ವಿಷಯ ಏನು ಅಂತಂದ್ರೆ ನಿನ್ನಲ್ಲಿ ಈ ರಾಜತ್ವ, ಶಾಸಕತ್ವ, ಪ್ರಜೆಗಳನ್ನು ನಿನಗೆ ಬೇಕಾದ ಹಾಗೆ ನಿನ್ನ ಆದೇಶವನ್ನು ಪಾಲಿಸುವಂತೆ ಮಾಡುವಂತಹ ಸಾಮರ್ಥ್ಯ ನಿನ್ನಲ್ಲಿ ಶಾಶ್ವತವಾಗಿರೋದಿಲ್ಲ. ಇದೆಲ್ಲ ತಾತ್ಕಾಲಿಕವಾದದ್ದು. ಇದು ರಹುಗಣ ರಾಜನಿಗಷ್ಟೇ ಹೇಳಿದ್ದಲ್ಲ. ನಾವೆಲ್ಲರೂ ಕೂಡ ಯಾವುದೋ ಒಂದು ಸ್ಥಾನಮಾನವನ್ನು ಪಡೆದಾಗ ನಮ್ಮಲ್ಲಿ ಆ ಸ್ಥಾನ ಪ್ರಯುಕ್ತವಾದಂತಹ ಅಹಂಕಾರಗಳು ಬರುವಂತಹ ಅನೇಕ ಅವಕಾಶಗಳಿರುತ್ತೆ. ನಾನು ಎಷ್ಟು ಬೇಕಾದ್ರೂ ಮಾಡಬಲ್ಲೆ, ನಾನು ಇಷ್ಟೆಲ್ಲ ದೊಡ್ಡ ಕೆಲಸಗಳನ್ನು ಮಾಡಿಬಿಟ್ಟಿದ್ದೇನೆ, ನನ್ನಂತಹ ಪೌರುಷ ಉಳ್ಳವನು ಜಗತ್ತಿನಲ್ಲಿ ಯಾರೂ ಇಲ್ಲ ಅನ್ನುವ ಭಾವನೆಯಲ್ಲೆಲ್ಲ ಮನಸ್ಸು ತೇಲಾಡ್ತಾ ಇರುತ್ತೆ. ಸ್ವಲ್ಪ ಜೀವನದಲ್ಲಿ ಏನೋ ಉನ್ನತಿ ಬಂತು ಅಂತಾದಾಗ ತನ್ನ ಔನ್ನತ್ಯವನ್ನು ನೋಡಿ ತಾನೇ ಅಹಂಕಾರ ಪಟ್ಟು 4 ಜನರ ಎದುರುಗಡೆಯಲ್ಲಿ ಎದೆಯುಬ್ಬಿಸಿ ಬದುಕಲಿಕ್ಕೆ ಅಂತ ಹೋಗ್ತಾನೆ. ಆದರೆ ನಮ್ಮ ಮನಸ್ಸಿನಲ್ಲಿ ದೃಢವಾಗಿ ಇರಬೇಕಾದಂತಹ ವಿಷಯಗಳೇನು ಅಂತಂದ್ರೆ ಈ ಯಾವುದೇ ವಿಧವಾದ ಐಶ್ವರ್ಯಗಳಾಗಿರಬಹುದು, ಸಂಪತ್ತಾಗಿರಬಹುದು, ಯಾವುದು ಶಾಶ್ವತವಾದದ್ದಲ್ಲ. ನಮ್ಮ ಕರ್ಮವಶದಿಂದಾಗಿ ಕೆಲವೊಂದಿಷ್ಟು ಅಧಿಕಾರಗಳು, ಕೆಲವೊಂದಿಷ್ಟು ಸಂಪತ್ತು, ಕೆಲವರ ಸಂಪರ್ಕ, ಕೆಲವರ ಸಂಬಂಧ ಮುಂತಾದವುಗಳೆಲ್ಲವೂ ಬಂದಿರುತ್ತೆ. ಆದರೆ ಈ ಸಂಬಂಧಗಳೆಲ್ಲವೂ ಕೂಡ ಸಮುದ್ರದಲ್ಲಿ ಸೇರಿದಂತಹ, ತೊರೆಯಲ್ಲಿ ಸೇರಿದಂತಹ ಕಟ್ಟಿಗೆಗಳಂತೆ ಅಶಾಶ್ವತವಾದದ್ದು. ಮತ್ತೆ ಬಿಚ್ಚಿಕೊಂಡು ಹೋಗಿಬಿಡತ್ತೆ. ಈ ಸಂಪತ್ತು ಶಾಶ್ವತವಾಗಿ ನಿಲ್ಲೋದಿಲ್ಲ. ಲಕ್ಷ್ಮಿಯನ್ನ ತುಂಬಾ ಚಂಚಲಳು ಅಂತ ಕರೀತಾರೆ. ಒಬ್ಬ ವ್ಯಕ್ತಿಯಲ್ಲಿ ಶಾಶ್ವತವಾಗಿ ನಿಲ್ಲೋದಿಲ್ಲ. ಅಥವಾ ತಾನು ಬಂದಳು ಅಂತಂದ್ರೆ ತನ್ನ ಜೊತೆಯಲ್ಲಿ ಒಂದಿಷ್ಟು ಕಲಹವನ್ನು ತೆಗೆದುಕೊಂಡು ಬಂದ್ಬಿಡ್ತಾಳೆ. ಬಡತನದಲ್ಲಿದ್ದಾಗ ಇದ್ದಂತಹ ನೆಮ್ಮದಿ ಸಿರಿವಂತನಾದಾಗ ಕಳೆದುಕೊಂಡು ಬಿಡ್ತಾನೆ ಆ ನೆಮ್ಮದಿಯನ್ನ. ಹಾಗಾಗಿ ನಮ್ಮಲ್ಲಿರುವಂತಹ ಸಂಪತ್ತು, ಅಧಿಕಾರದ ಮದ, ರೂಪ, ಯೌವನದ ಮದಗಳೇನಿದೆಯೋ ಇವೆಲ್ಲವನ್ನು ಕೂಡ ಬಂದಾಗ ಅಹಂಕಾರಕ್ಕೊಳಗಾಗದೇನೆ ಇವೆಲ್ಲ ಅಶಾಶ್ವತವಾದದ್ದು. ನಮ್ಮ ರೂಪದ ಮದ ಎಷ್ಟರವರೆಗೆ ಇದ್ದಿತು? ಇನ್ನೊಬ್ಬರ ಅಧೀನವಾಗುವವರೆಗೂ ಮಾತ್ರ ಅಹಂಕಾರದ ಮದ, ರೂಪದ ಮದ ಮತ್ತು ಶಕ್ತಿಯ ಮದ. ಯಾವುದೋ ಪದವಿಯಲ್ಲಿರ್ತೇವೆ, ಆ ಪದವಿಯಲ್ಲಿರುವವರೆಗೆ ಅಧಿಕಾರದ ಮದ. ಆ ಪದವಿಯಿಂದ ಕೆಳಗಿಳಿದ ಮರುದಿನದಲ್ಲಿಯೇ ಇನ್ನೊಬ್ರು ಆ ಪದವಿಗೆ ಬಂದಿರ್ತಾರೆ, ನಾವು ಅವರ ಮಾತನ್ನ ಕೇಳ್ತಾ ಇರ್ಬೇಕಾಗ. ಸಂಪತ್ತಿನ ಮದ ಅದು ಕೂಡ ತಾತ್ಕಾಲಿಕವಾದಂತಹದ್ದು. ಆ ಸಂಪತ್ತು ನಾಶವಾಗಿ ಹೋಯ್ತು ಅಂತಂದ್ರೆ, ಸರ್ಕಾರದವ್ರು ಬಂದು ಜಪ್ತಿ ಮಾಡಿಬಿಟ್ರು ಅಂದ್ರೆ, ಕಳ್ಳ ಕಾಕರು ಬಂದು ಅದನ್ನ ಅಪಹಾರ ಮಾಡಿಕೊಂಡು ಹೋದ್ರು ಅಂತಂದ್ರೆ ಎಲ್ಲಿಯ ಸಂಪತ್ತು, ಯಾವ ಸಂಪತ್ತಿನ ಮದ? ಹಾಗಾಗಿ ಯಾವ ಮದದಿಂದಲೂ ಕೂಡ ಸಂಪತ್ತಿನ ಮದದಿಂದ ದೃಪ್ತನಾಗಿ ಬದುಕಬೇಡ. ಹಾಗಾಗಿ ನೀನು ರಾಜ ಅಂತ ತಿಳಿದುಕೊಂಡು ನನಗೆ ಆದೇಶವನ್ನು ಕೊಡುತ್ತೆ ಅಂತಾದ್ರೆ ಇನ್ನೊಮ್ಮೆ ಮತ್ತೊಬ್ಬರ ಆದೇಶವನ್ನು ಪಾಲಿಸ್ಲಿಕ್ಕೆ ನೀನು ಸಜ್ಜಾಗಬೇಕು. ವಿಶೇಷ ಬುದ್ಧೇರ್ ವಿವರಂ ಮನಾಕ್ಚ ಪಶ್ಯಾಮಿಯನ್ನ ವ್ಯವಹಾರ ತೋನ್ಯತ್ ಕ ಈಶ್ವರಸ್ತತ್ರ ಕಿಮೀಶಿತವ್ಯಂ. ಯಾರು ಈಶ್ವರರು, ಯಾರು ನಮ್ಮನ್ನು ನಿಯಮನ ಮಾಡುವಂತಹ ವ್ಯಕ್ತಿಗಳು, ಯಾರು ನಿಯಮ್ಯರಾದವರು? ಅಥಾಪಿ ರಾಜನ್ ಕರವಾಮ ಕಿಂತೆ. ಕರ್ಮವಶದಿಂದ ಈಗ ನೀನು ರಾಜನಾಗಿದ್ದಿ, ನಿನ್ನ ಆದೇಶವನ್ನು ನಾನು ಪಾಲಿಸ್ತೇನೆ, ನಿನ್ನ ಈ ರಾಜನ ಪದವಿ ಶಾಶ್ವತವಾದದ್ದಲ್ಲ ಅನ್ನೋದನ್ನ ತಿಳಿದುಕೋ. ಇಷ್ಟೇ ಅಲ್ಲದೇನೆ ನನ್ನನ್ನು ಕುರಿತು ಇನ್ನೊಂದು ಬೈಗುಳದ ಮಾತನಾಡಿದೆ. ನಿನಗೆ ಮೈ ಮೇಲೆ ಪ್ರಜ್ಞೆ ಇಲ್ಲ, ಸರಿಯಾದ ಚಿಕಿತ್ಸೆಯನ್ನು ಕೊಡಿಸ್ತೇನೆ ತಾಳು, ಅಂದ್ರೆ ಚಡಿಯೇಟನ್ನು ಕೊಡಿಸ್ತೇನೆ ಅಂತ ನೀ ನನ್ನನ್ನು ಕುರಿತು ಆಕ್ಷೇಪ ಮಾಡಿದೆ. ಜಗತ್ತಿನ ಪರಿವೇ ಇಲ್ಲದೇನೆ ಹುಚ್ಚರು ಹೇಗೆ ಸಂಚಾರವನ್ನು ಮಾಡ್ತಾ ಇರ್ತಾರೋ ಅದರಂತೆ ಈ ಮದ್ಯವನ್ನ ಕುಡಿದಂತಹ ವ್ಯಕ್ತಿಗಳು ಹೇಗೆ ಅಮಲಿನಲ್ಲಿ ಇರ್ತಾರೋ
ಅದರಂತೆ ನಿರಂತರವಾಗಿ ಪರಮಾತ್ಮ ಧ್ಯಾನವೆಂಬಂತಹ ಗುಂಗಿನಲ್ಲಿಯೇ ತೇಲ್ತಾ ಇರುವಂತಹ ನನ್ನನ್ನ ಆಕ್ಷೇಪ ಮಾಡು, ದಂಡನೆ ಮಾಡು, ನಿನಗೇನೂ ಪ್ರಯೋಜನ ಇಲ್ಲ. ಯಾಕೆ ಈ ಶಿಕ್ಷೆ ಇವೆಲ್ಲವೂ ಕೂಡ ಯಾರಿಗೆ ಸಾರ್ಥಕವಾಗತ್ತೆ? ಯಾರು ನಿನ್ನ ಶಿಕ್ಷೆಗೆ ಹೆದರಿ ನೀನು ಹೇಳಿದಂತೆ ಮಾತನ್ನ ಕೇಳುವಂತಹ ಸ್ವಭಾವ ಉಳ್ಳವರಾಗಿರ್ತಾರೋ ಅವನನ್ನು ಕುರಿತು ನೀನು ಶಿಕ್ಷೆಯನ್ನು ಕೊಟ್ರೆ ಮಾಡ್ತಿಂಬಾ ಅಂತ ನೀ ಹೇಳಿ ಸರಿಯಾಗುತ್ತೆ. ನನಗೆ ದೇಹದ ಮೇಲೆ ಅಭಿಮಾನವೇ ಇಲ್ಲ. ನೀನು ನಿನ್ನ ಶರೀರವನ್ನ ದಂಡಿಸಿಕೊಂಡ್ರೆ, ನಿನ್ನ ಭೃತ್ಯರ ಶರೀರವನ್ನು ದಂಡಿಸಿದರೆ ನನಗೇನು ದುಃಖಗಳಾಗೋದಿಲ್ಲ ಹೇಗೋ ಹಾಗೆ ಈ ನನಗೆ ಬಂದ ಶರೀರವನ್ನು ದಂಡಿಸಿದರೂ ನನಗೇನು ವ್ಯತ್ಯಾಸವಾಗೋದಿಲ್ಲ. ಯಾವುದೋ ಒಂದು ನನ್ನ ಹಳೆ ಬಟ್ಟೆಯನ್ನು ತಗೊಂಡು ಮನೆ ಒರೆಸ್ಲಿಕ್ಕೆ ಹಾಕಿದ್ದಾರೆ ಅಂತಂದ್ರೆ ನನಗೇನ್ ಬೇಜಾರಾಗುತ್ತೆ. ನನ್ನ ಬಟ್ಟೆಗಳನ್ನ ಒಗೆಯುವ ಕೆಲಸದವಳು ಎತ್ತಿ ಎತ್ತಿ ಒಗಿತಾ ಇದ್ದಾಳೆ ಅಂತಂದ್ರೆ ನನಗೇನ್ ನೋವಾಗತ್ತೇನು? ನೋವಾಗೋದಿಲ್ಲ. ಅದರಂತೆ ಈ ಶರೀರವು ಕೂಡ ನನಗೆ ಅತ್ಯಂತ ವಿಲಕ್ಷಣವಾದದ್ದು, ನನಗಿಂತ ಅತ್ಯಂತ ಭಿನ್ನ ಅನ್ನುವ ಪ್ರಜ್ಞೆ ನನಗಿದೆ. ಮೈ ಮೇಲೆ ಇರುವಂತಹ ಬಟ್ಟೆಗಳಂತೆ ಈ ಆತ್ಮನ ಮೇಲೆ ಈ ಶರೀರವಿದೆ ಅನ್ನುವ ಜ್ಞಾನ ದೃಢವಾಗಿ ನನ್ನಲ್ಲಿ ಬೇರೂರಿದೆ. ಅದರಿಂದ ನೀ ಯಾವ ಶಿಕ್ಷೆಗಳನ್ನು ಕೊಟ್ಟರೂ ಕೂಡ ಅದು ಹೇಗಾಗತ್ತೆ ಅಂತಂದ್ರೆ, ಜೋಳ, ಅಕ್ಕಿ ಅಥವಾ ಗೋಧಿ ಮುಂತಾದವುಗಳನ್ನ ಹಿಟ್ಟಿನ ಗಿರಣಿಗೆ ಹೋಗಿ ಇದನ್ನ ಹಿಟ್ಟು ಮಾಡಿಕೊಡಿ ಅಂತ ಹೇಳ್ತಾರೆ. ಹಿಟ್ಟನ್ನು ವಾಪಸ್ ಹಾಕಿಸ್ತಾರೇನು ಗಿರಣಿಗೆ? ಹಿಟ್ಟನ್ನು ಹಾಕ್ಸೋದಿಲ್ಲ. ಕಾಳುಗಳನ್ನ ಹಾಕಿ ಕಾಳುಗಳನ್ನ ಕುಟ್ಟಿ ಪುಡಿ ಮಾಡಿ ಅದರಿಂದಾಗಿ ಹಿಟ್ಟನ್ನ ಪಡೆಯಬಹುದೇ ಹೊರತಾಗಿ ಆವಾಗ ಗಿರಣಿಗೆ ಹಾಕಿದ್ರೆ ಒಂದು ಪ್ರಯೋಜನ ಇದೆ. ಇದು ಪುಡಿ ಆಗತ್ತೆ, ಪುಡಿಯಾಗಿ ನಮ್ಮ ಉಪಯೋಗಕ್ಕೆ ಬರುತ್ತೆ. ಹಾಗೆ ಇವನಿಗೆ ಚೆನ್ನಾಗಿ ಶಿಕ್ಷೆಯನ್ನು ಕೊಟ್ವಿ ಅಂತಂದು ಹೇಳಿದ್ರೆ ಅಡ್ಡ ದಾರಿಯಲ್ಲಿದ್ದವನ್ ಸರಿ ದಾರಿಗೆ ಬಂದು ನಾವು ಹೇಳಿದ ಮಾತುಗಳನ್ನು ಕೇಳ್ತಾನೆ ಅಂತ ಶಿಕ್ಷೆಯನ್ನು ಕೊಡಬಹುದು. ನಾವು ಹಿಟ್ಟಿನಂತಿರುವವರು, ಮೊದಲಿಗೆ ಹಿಟ್ಟಾಗಿ ಹೋಗಿದ್ದೇವೆ, ಹಿಟ್ಟನ್ನು ಗಿರಣಿಗೆ ಹಾಕಿ ಏನ್ ಪುಡಿ ಮಾಡ್ತೀವಿ? ಅದರಂತೆ ದೇಹದ ಮೇಲೆ ಅಭಿಮಾನ ಇಲ್ಲದೆ ಇರುವಂತಹ ನನಗೆ ಯಾವ ಶಿಕ್ಷೆಗಳನ್ನು ಕೊಟ್ಟು ನಿನಗೆ ಅಪೇಕ್ಷಿತವಾದಂತಹ ಕೆಲಸಗಳನ್ನ ನಮ್ಮಿಂದ ಮಾಡಿಸಿಕೊಳ್ಳಿಕ್ಕೆ ಅಂತ ಪ್ರಯತ್ನ ಪಡ್ತಾ ಇದ್ದೀನಿ ನೀನು? ನಿನ್ನ ಯಾವ ಜಗ್ಗಾಟಕ್ಕೂ ಕೂಡ ಬಗ್ಗುವವರು ನಾವಲ್ಲ. ಉನ್ಮತ್ತ ಮತ್ತ ಜಡವತ್ವ ಸಂಸ್ಥಾಂ ಗತಸ್ಯ ಮೇ ವೀರ ಚಿಕಿತ್ಸಿತೇನ ಅರ್ಥ ಕಿಯಾನ್ ಭವತಾ ಶಿಕ್ಷಿತೇನ ಸ್ತಬ್ಧ ಪ್ರಮತ್ತಸ್ಯ ಚ ಪಿಷ್ಟ ಪೇಶಃ. ಹಿಟ್ಟನ್ನು ಕುಟ್ಟಿದಂತೆ ನಿನ್ನ ಪ್ರಯತ್ನವೆಲ್ಲವೂ ವ್ಯರ್ಥವಾಗತ್ತೆ. ಈ ರೀತಿಯಾಗಿ ರಹುಗಣ ರಾಜನನ್ನ ಕುರಿತು ಜಡಭರತ ಉಪದೇಶವನ್ನು ಕೊಡ್ತಾ ಇದ್ದಾನೆ. ಇಷ್ಟೆಲ್ಲ ಹೇಳಿದ. ಇದೆಲ್ಲ ಏನಾಗ್ತಾ ಇತ್ತು? ಇದನ್ನೆಲ್ಲ ಮಾತನ್ನ ಹೇಳ್ಬೇಕಾದ್ರೆ ಎಲ್ಲೋ ಒಂದ್ ಕಡೆಯಲ್ಲಿ ನಿಂತು ಮರದ ಕೆಳಗಡೆಯಲ್ಲಿ ನಿಲ್ಲಿಸ್ಕೊಂಡು ಆ 3 ಜನ ಪಕ್ಕದಲ್ಲಿ ಕೂತಿದ್ದಾರೆ, ಇವನು ಪಲ್ಲಕ್ಕಿಯ ಒಳಗಡೆ ಕೂತಿದ್ದಾನೆ, ಅವನನ್ನು ಕುರಿತು ಜಡಭರತ ಹೇಳಿದ್ದೋ? ಹಾಗಲ್ಲ. ರಾಜ ಯಾವ್ಯಾವ ಮಾತುಗಳನ್ನ ಹಂಗಿಸ್ತಾ ಜಡಭರತನಿಗೆ ಬೈದಿದ್ನೋ ಆ ಎಲ್ಲ ಮಾತುಗಳನ್ನ ಕೇಳಿಸಿಕೊಂಡಂತಹ ಜಡಭರತ ತಾನು ಮೊದಲಿಗೆ ಹೇಗೆ ನಡೀತಾ ಇದ್ನೋ ಅದೇ ರೀತಿಯಾಗಿ ನಡೀತಾ ಪಲ್ಲಕ್ಕಿಯನ್ನು ಹಿಂದೆ ಹೇಗೆ ಹೊತ್ಕೊಂಡು ಹೋಗ್ತಾ ಇದ್ರೋ ಅದೇ ರೀತಿಯಲ್ಲಿ ನಡೆದುಕೊಂಡು ಹೋಗ್ತಾ ಇದ್ದಾನೆ. ವಸ್ತುತಸ್ತು ಅವನು ಯಾವುದನ್ನು ಕೂಡ ಕರ್ಮಗಳನ್ನು ಮಾಡ್ಬೇಕಾಗಿಲ್ಲ. ಆದ್ರೆ ಪ್ರಾರಬ್ಧ ಕರ್ಮಗಳೆಲ್ಲ ಇರತ್ತೆ. ಮಹಾಜ್ಞಾನಿಗಳಾದವರು ಕೂಡ ತಮ್ಮ ಪ್ರಾರಬ್ಧ ಕರ್ಮವನ್ನ ತೀರಿಸುವ ಉದ್ದೇಶದಿಂದ ಎಂತೆಂತಹದ್ದೋ ಹೀನ ಜನ್ಮಗಳನ್ನು ಪಡೆದು ಬಿಟ್ಟಿರ್ತಾರೆ. ನಮಗ್ ಗೊತ್ತೇ ಆಗೋದಿಲ್ಲ. ಅವರನ್ನ ಅಂತರಂಗ ಸಾಧಕರು ಅಂತ ಕರೀತಾರೆ. ಅವಧೂತರ ಚರ್ಯೆಯನ್ನ ಮಾಡ್ತಾ ಇರ್ತಾರೆ. ಹಾಗೆ ಅಂತ ಅನ್ಕೊಂಡು ಈಗ ಪ್ರಯಾಗ್ರಾಜಲ್ಲಿ ಬಂದಂತಹ ಬಾಬಾಗಳನ್ನೆಲ್ಲ ಆ ರೀತಿಯಾದವರು ಅಂತ ಅನ್ಕೊಳ್ಕೊಡುದು. ಮಹಾ ಸಾಧನೆಯನ್ನು ಮಾಡಿಕೊಂಡವರು ಇರ್ತಾರೆ. ಆದರೆ ಈ ರೀತಿಯಾದ ಭಗವತ್ ಪ್ರಜ್ಞೆಯನ್ನು ಇಟ್ಟುಕೊಂಡು ಸಾಧನೆಯನ್ನು ಮಾಡ್ತಾ ಇರುವ ವ್ಯಕ್ತಿಗಳು ನಮ್ಮ ಎದುರುಗಡೆಯಲ್ಲೇ ಕಾಣಿಸಿದ್ರು ಕೂಡ ನಮಗವ್ರು ಗೊತ್ತೇ ಆಗೋದಿಲ್ಲ. ರಹುಗಣ ರಾಜನ ಎದುರುಗಡೆಯಲ್ಲಿ ಈ ಜಡಭರತ ಬಂದರೂ ಕೂಡ ಅವನಿಗೆ ಹೇಗೆ ಇವನೇ ಜಡಭರತ ಮಹಾಜ್ಞಾನಿ ಪರಮಾತ್ಮನನ್ನ ಅಪರೋಕ್ಷತಃ ಕಂಡವನು ಅಂತ ಅರಿವಾಗಲಿಲ್ವೋ ಅದೇ ರೀತಿಯಾಗಿ ನಮಗೂ ಯಾವ ವಿಧವಾದಂತಹ ಪ್ರಜ್ಞೆಯೂ ಇಲ್ಲದೇನೆ
ದೃಪ್ತರಾಗಿ ಇರುವವರಿಗೆ ನಮ್ಮ ಎದುರಿನಲ್ಲಿಯೇ ಒಬ್ಬ ಅಂತಹ ವ್ಯಕ್ತಿ ಸಿಕ್ಕರೂ ಕೂಡ ನಮಗದರ ಪರಿವೇ ಉಂಟಾಗೋದಿಲ್ಲ, ಪರಿವೆಯೇ ಬರೋದಿಲ್ಲ. ಇಷ್ಟೆಲ್ಲ ಪ್ರಶ್ನೆಗಳನ್ನ ಅನುವಾದ ಮಾಡಿ ಅವನು ಬೈದ ಬೈಗುಗಳನ್ನ ಅನುವಾದ ಮಾಡಿ ವಾಪಸ್ಸು ರಹುಗಣ ರಾಜನಿಗೆ ಈ ತರದ ಮಾತನ್ನ ಹೇಳಿದಾಗ ಹೇಳ್ತಾ ನಡೀತಾ ಇದ್ದಾನೆ. ಆ ಸಂದರ್ಭದಲ್ಲಿ ರಹುಗಣ ರಾಜ ಏನ್ ಮಾಡ್ದ? ಮಹಾಜ್ಞಾನಿ ರಹುಗಣ ರಾಜ, ಹಿಂದೆ ಹೇಳಿದ್ದೇವಲ್ಲ, ಮಹಾಜ್ಞಾನಿ ಅವನು. ಆದ್ರೆ ಆ ಪದವಿಯ ಪ್ರಯುಕ್ತವಾದಂತಹ ಸ್ವಲ್ಪ ರಹುಗಣ ರಾಜ ಮಹಾತತ್ವಜ್ಞಾನಿಯೇ, ತತ್ವ ವಿಚಾರದಲ್ಲಿ ಬಹಳ ಶ್ರದ್ಧೆ ಇದೆ. ಈ ಬ್ರಾಹ್ಮಣನ ಮಾತುಗಳನ್ನು ಕೇಳಿದಾಗ ಅವನ ಮನಸ್ಸಿನಲ್ಲಿ ಒಂದು ತರದ ಪರಿವರ್ತನೆ ಉಂಟಾಯಿತು. ಈ ಎಲ್ಲ ಮಾತುಗಳನ್ನು ಉಳಿದಂತಹ 3 ಜನ ಪಲ್ಲಕ್ಕಿ ಹೊತ್ಕೊಳ್ಳೋರು, ರಾಜನ ಪರಿಚಾರಕರು ಯಾರಿದ್ರು ಎಲ್ಲರೂ ಕೇಳಿಸ್ಕೊಂಡಿದ್ರೆ ಯಾರಿಗೂ ಅದರಿಂದ ಜ್ಞಾನ ಬರೋದಿಲ್ಲ. ಹೊರದಾಗಿ ಯಾರಿಗೆ ತತ್ವಜ್ಞಾನದ ಯೋಗ್ಯತೆ ಇರುತ್ತೋ ಆ ವ್ಯಕ್ತಿಗಳಿಗೆ ಮಾತ್ರ ಆ ಮಾತುಗಳನ್ನು ಕೇಳಿದಾಗ ಜ್ಞಾನ ಬರುತ್ತೆ. ಇದು ಎಷ್ಟು ಅಭೂತಪೂರ್ವವಾದ ವಿಷಯ ಅಂತಂದ್ರೆ, ನಾವೆಲ್ಲರೂ ಭಾಗವತವನ್ನ ಕೇಳ್ತಾ ಇರ್ತೇವೆ, ಭಾಗವತವನ್ನ ಹೇಳ್ತಾ ಇರ್ತೇವೆ, ಅಥವಾ ಬೇರೆ ಬೇರೆ ಸ್ತೋತ್ರಗಳನ್ನ ಮಂತ್ರಗಳನ್ನ ಹೇಳ್ತಾ ಇರ್ತೇವೆ, ಅಥವಾ ಅಪೂರ್ವವಾದ ಸಂಗತಿಗಳನ್ನ ಗುರುಗಳಿಂದ ಹಿರಿಯರಿಂದ ಕೇಳ್ತಾ ಇರ್ತೇವೆ. ಆ ಕೇಳಿದಂತಹ ವಿಷಯಗಳು ಮನಸ್ಸಿಗೆ ನಾಟಿ ಅದರಿಂದ ಸಾಧಕರಾಗುವಂತಹ ಪ್ರೇರಣೆ ಮನಸ್ಸಿನಲ್ಲಿ ಬರೋದು ಯಾರೋ ಒಬ್ರಿಗೆ ಮಾತ್ರ, ಯೋಗ್ಯತೆ ಇದ್ದವ್ರಿಗಷ್ಟೇ. ಈ ಮಾತನ್ನ ಸಾವಿರಾರು ಜನ ಕೇಳಿರಬಹುದು, ಭರತ ಚಕ್ರವರ್ತಿಯ ಮಾತನ್ನ. ಆದ್ರೆ ಕೇಳಿದವ್ರಿಗೆ ಹುಚ್ಚ ಏನೋ ಬಡಬಡಿಸ್ತಾ ಇದ್ದಾನೆ ಅಂತ ಅನಿಸತ್ತೆ ಹೊರತಾಗಿ ಇವನ ಮಾತಿನಲ್ಲಿ ಅರ್ಥ ಇದೆ ಅಂತ ಯಾರಿಗೂ ಗೊತ್ತಾಗೋದಿಲ್ಲ. ಆದ್ರೆ ರಹುಗಣ ರಾಜ ಮಹಾಜ್ಞಾನಿಯಾಗಿದ್ದಾನೆ, ಅವನಿಗೆ ತತ್ವೋಪದೇಶವನ್ನು ಕೇಳುವಂತಹ ಅರ್ಹತೆ ಇದೆ. ಅವನು ಯಾವ ಉದ್ದೇಶವನ್ನು ಇಟ್ಟುಕೊಂಡು ಕಪಿಲಾಶ್ರಮಕ್ಕೆ ಅಂತ ಹೊರಟು ನಿಂತಿದ್ದಾನೋ ಆ ಉದ್ದೇಶವನ್ನು ಪೂರೈಸುವಂತಹ ವ್ಯಕ್ತಿ, ತತ್ವಜ್ಞಾನವನ್ನು ಕೊಡುವಂತಹ ವ್ಯಕ್ತಿ ಭರತ ಚಕ್ರವರ್ತಿ ಇಲ್ಲಿಯೇ ಸಿಕ್ಕಿದ್ದಾನೆ. ಭರತ ಈ ಬ್ರಾಹ್ಮಣನ ಮಾತಿನ ಮುಖಾಂತರವಾಗಿ ಅವನಿಗೆ ಕೇಳಿದಾಗ ಎಂಥೆಂಥ ಶಾಸ್ತ್ರ ಪ್ರಮೇಯಗಳನ್ನು ಹೇಳ್ತಾ ಇದ್ದಾನೆ ಇವನು. ದೇಹವೇ ನಾನಲ್ಲ, ಕಪ್ಪು ಬಿಳುಪು, ದಪ್ಪ ಕೃಶ, ಅದೇ ರೀತಿಯಾಗಿ ಸೌಂದರ್ಯ, ವಿರೂಪ, ಸಂಪತ್ತು, ನಿರ್ಧನಿಕತೆ, ಅಧಿಕಾರವಿಲ್ಲದೆ ಇರುವಿಕೆ, ಇವು ಎಲ್ಲವೂ ಕೂಡ ನಮ್ಮ ಪ್ರಾರಬ್ಧ ಕರ್ಮಗಳು, ಭಗವಂತನ ಇಚ್ಛೆಯಿಂದಾಗಿ ಬಂದಂತಹದ್ದೇ ಹೊರತಾಗಿ ಸ್ವಾಭಾವಿಕವಾಗಿ ಯಾವುದೂ ಇಲ್ಲ. ಅಂತ ಅದ್ಭುತವಾದ ವಿಷಯಗಳನ್ನ ಅವನಿಗೆ ಹೇಳ್ತಾ ಇದ್ದಾನೆ. ಅಷ್ಟೊತ್ತಿನವರೆಗೂ ಈ ಭರತ ಚಕ್ರವರ್ತಿ ಮೇನೆಯನ್ನು ಹೊತ್ತುಕೊಂಡು ಆ 3 ಜೊತೆಯಲ್ಲಿ ನಡೆದುಕೊಂಡು ಹೆಜ್ಜೆ ಹಾಕ್ತಾ ಹೋಗ್ತಾ ಇದ್ದಾನೆ. ರಹುಗಣ ರಾಜ ನಿಲ್ಸಿ ಅಂತ ಹೇಳ್ದ. ನಿಲ್ಸಿ ಅಂತ ಹೇಳಿ ಆ ಮೇನೆಯನ್ನು ಕೆಳಗಡೆ ಇಡಿ ಅಂತ ಹೇಳಿ ಕೆಳಗಡೆ ಇಡಿಸಿ ಅವನಿಗೆ ಹೇಳ್ತಾ ಇದ್ದಾನೆ, ತಪ್ಪಾಯ್ತಪ್ಪ, ದೊಡ್ಡ ಅನರ್ಥವಾಯಿತು ಅಂತ ಇಳಿದು ಭರತ ಚಕ್ರವರ್ತಿಗೆ ಸಾಷ್ಟಾಂಗ ಪ್ರಣಾಮ ಮಾಡ್ತಾ ಇದ್ದಾನೆ. ಅಲ್ಲಿವರೆಗೂ ಇಷ್ಟೆಲ್ಲ ಮಾತನಾಡ್ಲಿಕ್ಕೆ ಕಾರಣವಾದದ್ದೇನು ಅಂದ್ರೆ ನಾನು ರಾಜ ಅನ್ನುವ ಅಹಂಕಾರ. ಅಹಂಕಾರ ತಲೆಯಲ್ಲಿ ಏರಿದಂತಹ ವ್ಯಕ್ತಿಗೆ ನೀವು ಏನ್ ಹಾಕಿದ್ರು ಕೂಡ ತಲೆ ಒಳಗಡೆ ಅಲ್ಲಿ ಹೋಗೋದೇ ಇಲ್ಲ. ಈಗ ಯಾವ್ದಾದ್ರು ಒಂದು ಪಾತ್ರೆಗೆ ಚೆನ್ನಾಗಿ ಎಣ್ಣೆಯನ್ನು ಹಚ್ಬಿಟ್ರಿ ಅಂತಾದ್ರೆ ಆ ಪಾತ್ರೆ ಮೇಲೆ ಎಷ್ಟೇ ನೀರನ್ನು ಹಾಕಿ ನೀರು ಪಾತ್ರೆಯಿಂದ ಜಾರಿ ಹೊರಗಡೆ ಹೋಗ್ಬಿಡುತ್ತೆ, ಆ ಪಾತ್ರೆಗೆ ಆ ನೀರು ಅಂಟೋದೇ ಇಲ್ಲ. ಹಾಗೆ ತಲೆ ಎಂಬಂತಹ ಪಾತ್ರೆಗೆ ಅಹಂಕಾರವೆಂಬಂತಹ ಜಿಡ್ಡು ಹತ್ತು ಅಂತಂದ್ರೆ ಅದರಲ್ಲಿ ಎಷ್ಟೇ ತತ್ವಜ್ಞಾನ ಸುಧೆ ಎಂಬಂತಹ ಅಮೃತವನ್ನು ಸುರಿಸಿದರೂ ಕೂಡ ಆ ತಲೆಗೆ ಆ ಸುಧೆಯ ಸಂಪರ್ಕವೇ ಆಗೋದಿಲ್ಲ. ಇಂತಹ ದೊಡ್ಡದಾದ ಮಾತನ್ನ ಕೇಳಿದ್ದಾನೆ. ಅಹಂಕಾರವೆಲ್ಲ ತಲೆಯಿಂದ ಇಳಿದಿದೆ. ಬಂದು ಕ್ಷಮೆಯಾಚನೆ ಮಾಡ್ತಾ ಆ ರಾಜನನ್ನು ಕುರಿತು ಹೇಳ್ತಾ ಇದ್ದಾನೆ, ದೊಡ್ಡ ಅಪರಾಧವಾಯ್ತಪ್ಪ, ಯಾರು ನೀನು?
ಯಜ್ಞೋಪವೀತವನ್ನು ನೋಡಿದರೆ ಬ್ರಾಹ್ಮಣ ಅಂತ ಕಾಣಿಸ್ತಾ ಇದ್ದಿ, ಆದ್ರೆ ನಿನ್ನ ಚರ್ಯೆಯನ್ನು ನೋಡಿದರೆ ಬ್ರಾಹ್ಮಣರ ಹಾಗೆ ಸಂಧ್ಯಾ ವಂದನೆ ಮಾಡೋದು, 3 ಹೊತ್ತು ಈ ಗೋಪಿಚಂದ್ರನ ಮುದ್ರಾದಿಗಳನ್ನ ಧಾರಣೆ ಮಾಡೋದು, ನಿತ್ಯ ನೈಮಿತಿಕ ಕರ್ಮಗಳು ಅಂತ ಏನಿವೆಯೋ ಅವುಗಳನ್ನ ಆಚರಿಸುವಂತಹ ಶರೀರ ಲಕ್ಷಣಗಳು ನಿನ್ನಲ್ಲಿ ಕಾಣ್ತಾ ಇಲ್ಲ. ಯಾರ ಮಗ ನೀನು? ಯಾವುದೋ ಒಬ್ಬ ಅವಧೂತನಾಗಿದ್ದೆ ಅಂತ ಗೊತ್ತಾಯ್ತು. ಯಾರ ಮಗ ನೀನು? ಎಲ್ಲಿ ವಾಸ ಮಾಡುವವನು? ಈ ನನ್ನ ರಾಜ್ಯ ಇರುವಂತಹ ಪ್ರದೇಶದಲ್ಲಿ ಯಾಕೋಸ್ಕರ ಬಂದಿದ್ದಿ? ಅಷ್ಟೇ ಅಲ್ಲದೇನೆ ಬಂದಿದ್ರು ಕೂಡ ತತ್ವಜ್ಞಾನವನ್ನು ಉಪದೇಶ ಮಾಡುವ ಸಾಮರ್ಥ್ಯ ನಿನ್ನಲ್ಲಿ ಇದ್ದಾಗ್ಲೂ ಕೂಡ ಆ ತತ್ವೋಪದೇಶವನ್ನ ನನಗೆ ಮಾಡ್ತಾ ಇಲ್ಲ ಯಾಕೆ? ಒಂದು ವೇಳೆ ನಾವು ಯಾವ ಕಪಿಲ ಋಷಿಗಳ ಆಶ್ರಮಕ್ಕೆ ಅವರಿಂದ ಉಪದೇಶ ಪಡಿಬೇಕು ಅಂತ ಹೋಗ್ತಾ ಇದ್ದೇನೋ ಆ ಕಪಿಲ ಋಷಿಗಳೇ ನಿನ್ನ ರೂಪದಲ್ಲಿ ಬಂದಿದ್ದಾರೋ ಏನೋ ಅಂತ ಅಂದುಕೊಂಡು ಆ ರಹುಗಣ ರಾಜ ಅನೇಕ ಪ್ರಶ್ನೆಗಳನ್ನು ಮಾಡ್ತಾ ಇದ್ದಾನೆ. ರಹುಗಣ ಉವಾಚ ಕಸ್ತ್ವಂ ನಿಗೂಢಶ್ಚರಸಿ ದ್ವಿಜಾನಾಂ ಬಿಭರ್ಷಿ ಸೂತ್ರಂ ಕಥಮೋವಧೂತಃ ಕಸ್ಯಾಸಿ ಕುತ್ರತ್ಯ ಇಹಾಪಿ ಕಸ್ಮಾತ್ ಕ್ಷೇಮಾಯ ನಶ್ಚೇದಸಿ ನೋತ ಶುಕ್ಲಃ. ಕಪಿಲರೂಪಿಯಾದ ಪರಮಾತ್ಮನೇನು ಬಂದಿದ್ದೀಯೇನು ನಮ್ಮನ್ನು ಅನುಗ್ರಹ ಮಾಡುವ ಉದ್ದೇಶದಿಂದ? ಕಸ್ತ್ವಂ ನಿಗೂಢಶ್ಚರಸಿ, ಅವಧೂತನ ಹಾಗೆ ಯಾರಿಗೂ ನಿನ್ನ ವ್ಯಕ್ತಿತ್ವವನ್ನು ತೋರಿಸಿಕೊಳ್ಳದೇನೆ ಯಾಕೆ ತಿರುಗಾಡ್ತಾ ಇದ್ದಿ? ದ್ವಿಜಾನಾಂ ಸೂತ್ರಂ ಬಿಭರ್ಷಿ, ಬ್ರಾಹ್ಮಣರು ಹಾಕಿಕೊಳ್ಳುವ 3 ಎಳೆಯ ಜನಿವಾರವನ್ನ ಕತ್ತಿಗೆ ನೇತು ಹಾಕಿಕೊಂಡಿದ್ದಿ. ಕಥಮೋ ಅವಧೂತಃ, ಆದ್ರೆ ಅವಧೂತನ ಚರ್ಯೆಯಲ್ಲಿದ್ದಿ. ಯಾವ ಅವಧೂತ ನೀನು? ಯಾರ ಸಂಬಂಧಿಕ ನೀನು? ಯಾರ ಮಗ? ಇಲ್ಲಿ ಯಾಕೆ ಓಡಾಡ್ತಾ ಇದ್ದಿ? ನಮ್ಮಂಥವರ ಅನುಗ್ರಹಕ್ಕೋಸ್ಕರ ಬಂದಂತಹ ಕಪಿಲ ಋಷಿಯೇ ನೀನು ಅಂತ ಈ ರೀತಿಯಾಗಿ ಪ್ರಶ್ನೆಗಳನ್ನು ಮಾಡ್ತಾ ಇದ್ದಾನೆ. ಮುಂದೆ ಒಂದು ಅದ್ಭುತವಾದ ಮಾತನ್ನು ಕೂಡ ಹೇಳ್ತಾನೆ. ರಹುಗಣ ರಾಜನ ಪ್ರಶ್ನೆಗಳೇನು, ಅದಕ್ಕೆ ಉತ್ತರ ಏನು, ಇದೆಲ್ಲವನ್ನು ಕೂಡ ಮತ್ತೆ ಮುಂದಿನ ಪಾಠದಲ್ಲಿ ನೋಡೋಣ ಅಂತ ಹೇಳ್ತಾ ಇವತ್ತಿನ ಪಾಠವನ್ನು ಇಷ್ಟಕ್ಕೆ ಮುಕ್ತಾಯ ಮಾಡ್ತಾ ಇದ್ದೇನೆ. ಹರಯೇ ನಮಃ. ಶ್ರೀಕೃಷ್ಣ ಅರ್ಪಣಮಸ್ತು. ಅನೇನ ಭಾವಿ ಯತ್ ಪುಣ್ಯಂ ತೇನ ಪ್ರೀಣಾತು ಕೇಶವಃ. ಹರಯೇ ನಮಃ. ಶ್ರೀಕೃಷ್ಣ ಅರ್ಪಣಮಸ್ತು.